ರೀ ಅಮ್ಮೋಗಿಗೆ ಏನಾಗೋದಿಲ್ಲല്ലോ ರೀ. ಎಲ್ಲ ನೀನ ಮಾಡೋಂಗೆ ಮಾಡಿ ಈಗ ಏನಾಗೋದಿಲ್ಲ ಅಂದ್ರೆ ಏನು ಹೇಳೋದು ನಿನಗೆ? ರೀ ನಾ ಏನು ಮಾಡೇನ್ರಿ? ಯಾಕ್ರಿ ನನ್ನ ಮೇಲೆ ಯಾಕೆ ಬರತ್ತೀರಿ ನೀವು? ಮತ್ತೇನು ಅವ ಆರಾಮನ ಐತ, ನೀ ಕೊಟ್ಟು ಶಾವಿಗೆ ಪಾಯಸ ತಿನ್ನಾನ ಅವ್ ಹಿಂಗಾಯ್ತು. ರೀ ನೀವು ಎಲ್ಲಿದ್ದನೋ ಎಲ್ಲಿಗೋ ಹೋಗಿ ಜೋಡ್ಸಕತ್ತೀರಿ, ಅದ ಸರಿ ಅಲ್ರಿ. ಹಿಂಗೆ ನನ್ನ ಮೇಲೆ ಅನುಮಾನ ಪಡಬೇಡ್ರಿ ನೀವು. ನಾನು ನನ್ನ ಮಗಗೆ ಏನಾಯ್ತೋ ಏನೋ ಅಂತ ಹೇಳಿ ನಾ ಚಿಂತೆ ಒಳಗಿದ್ರೆ ಅಂದ್ರಾಗ ನೀವು ಅದನ್ನ ನನ್ನ ಮೇಲೆ ಹಾಕಕತ್ತೀರಿ. ಹಾಂ ಈಗ ಡಾಕ್ಟರ್ ಒಳಗೆ ಕರ್ಕೊಂಡು ಹೋಗಿದಾರಲ್ಲ, ಅವ್ರು ಬರಲಿ, ಅವ್ರು ಬಂದ ಮೇಲೆ ಗೊತ್ತಾಕೈತಿ ಏನು ಅನ್ನೋದು. ಹಾಂ ರೀ, ನಾ ದೇವ್ರಂತೆ ಅದನ್ನ ಬಿಡ್ಕೊಳತ್ತೀನಿ. ಅವಾಗ ಏನು ಆಗದಿದ್ರೆ ಅಷ್ಟೇ ಸಾಕು. ಪಾಪ ಮಗು ಎಂತ ಚಂದ ಓಡಾಡ್ಕೊಂತ ಇದ್ದು ಇರಾವ ಒಬ್ಬ ಗಂಡು ಮಗ ನಾನು, ಅವಾಗ ಏನಾರ ಆದ್ರೆ ಏನು ಮಾಡೋದು ನಾವು? ಅಯ್ಯೋ ಮುಚ್ಚ ಬಾಯಿ ಮುಚ್ಚು, ಎದಕ್ಕಾಕತಿ? ಏನಾಗೈತೆ ಅಂತ ಹೇಳಾಕತಿ? ಮತ್ತೇನ್ರಿ, ನನ್ನ ಮಗ ಸಾವು ಬದುಕಿನ ಮಧ್ಯೆ ಹೋರಾಡಕತ್ತನ್ರಿ. ನಾವು ಒಳಗೆ ಹೋಗಿ ನೋಡ್ಕೊಂಡ್ ಬರ್ತಂತ ಹೇಳ್ರಿ. ಏ ಮಂಜವ್ವ, ನಿನಗೇನು ಸ್ವಲ್ಪರ ಬುದ್ಧಿ ಅನ್ನೋದು ಐತೆ ಇಲ್ಲೋ? ಹಿಂಗೆ ಒಳಗೆ ಹೋಗಕತ್ರ ಏನಂತಾರಲ್ಲ ಡಾಕ್ಟರ್, ನಿಂದ್ರಿಲ್ಲೇ. ಆಯ್ತ್ರಿ. ಅಪ್ಪ ಸುಂದ್ರಿ, ನೀ ಯಾಕೆ ಬಂದಿ ಇಲ್ಲೇ? ಅಪ್ಪ ನನಗೆ ಮನೆಯಾಗಿರಾಕ ಆಗತ್ತಿರ್ಕಿಲ್ಲಪ್ಪ, ಅದಕ್ಕೆ ನಾನು ಬನ್ನಿ. ಮಗುಗ ಏನಾಗಿತ್ತು ಏನು, ಕಣ್ ತೆಗ್ದಾನೋ ಇಲ್ಲೋ ಅವ್ನು ಮಾತಾಡ್ಸ್ಬೇಕಂತ ಹೇಳಿ ಬನ್ನಿಯಪ್ಪ ನಾ. ಅಯ್ಯೋ ನನ್ನ ಮಗಳ ಅಳಬೇಡವಾ, ಸುಮ್ಮನೆ ಅಳಬೇಡ, ಅವ್ನಿಗೆ ಏನೂ ಆಗೋದಿಲ್ಲ, ಸುಮ್ಮನೆ. ಏ ಸುಂದ್ರಿ, ನೀ ಯಾಕೆ ಬಂದಿ? ಆ ಸಣ್ಣ ಹುಡುಗಿ ಅಮ್ಮನ ಒಬ್ಬಾಕಿನ ಬಿಟ್ಟು ಬಂದಿ? ಚಿಕ್ಕಮ್ಮ, ಅಮ್ಮನ ಅಲ್ಲೇ ಬಾಜು ಮನೆ ಆಂಟಿಗಳ ಮನೆಯಾಗ ಬಿಟ್ಟು ಬಂದೇನು ಚಿಕ್ಕಮ್ಮ. ನಿನಗೇನು ಸ್ವಲ್ಪ ಬುದ್ಧಿ ಅನ್ನೋದು ಐತೆ ಇಲ್ಲೋ? ಆ ಸಣ್ಣ ಹುಡುಗಿನ ಅಲ್ಲಿ ಬಾಜು ಮನೆ ಬಿಟ್ಟು ಬಂದಿ. ಮೊದಲು ಅವ್ರ ಅಣ್ಣಾಗ ಹಿಂಗಾಗೈತೆ ಅಂತ ಹೇಳಿ ಅವ ಆಕಿ ಅಳ್ತಿರ್ತಾಳ. ಅಂಥದ್ರಾಗ ನೀ ಆಕಿನ ಒಬ್ಬಾಕಿನ ಬಿಟ್ಟು ಬಂದಿಲ್ಲ. ನಿನಗೊಂದು ಸ್ವಲ್ಪ ಬುದ್ಧಿ ಅನ್ನೋದೇ ಇಲ್ಲ. ಹೋಗು ನಡಿ ಮನೆಗೆ. ಮಂಜವ್ವ, ಎದಕ್ಕೆ ಬಾಯ್ ಮಾಡಕತ್ತಿ? ಇದು ದವಾಖಾನೆ ಐತಿ, ಹಿಂಗೆ ಹೋದ್ರಾಕ 5 ಮನಿ ಅಲ್ಲ. ಮತ್ತೇನ್ರಿ? ಈಗ ಒಂದ್ಸಲ ಹೇಳಿದ್ರೆ ಆತಂಗಿಲ್ಲ. ಇಲ್ಲಿ ನಾವು ದವಾಖಾನೆ ಕರ್ಕೊಂಡು ಬಂದೆ ಹುಡುಗನ, ಅಂಥದ್ರಾಗ ಸಣ್ಣ ಹುಡುಗಿ ನಾವು ಒಬ್ಬಾಕಿನ ಬಿಟ್ಟು ಬಂದ ಅಂತ ಈಗ ಏನು ಹೇಳ್ಬೇಕನ್ನ? ಸಾರಿ ಚಿಕ್ಕಮ್ಮ, ಒಂದೇ ಸಲ ನಾ ಮಗನ ನೋಡ್ಕೊಂಡೆ ಹೋಗ್ತೇನೆ ಚಿಕ್ಕಮ್ಮ. ನೀ ಏನು ಮಗನ ನೋಡುದ? ನಮಗೆ ಇನ್ನ ಒಂದ್ಸಲ ನೋಡಕ್ ಬಿಟ್ಟಿಲ್ಲ, ಈಗ ನೋಡ್ತಾ ಅಂತ. ನಡಿ ಮನೆಗೆ. ಆಯ್ತು ಚಿಕ್ಕಮ್ಮ, ನಾ ಹೋಗ್ತೇನೆ. ಸುಂದ್ರಿ, ನಿಲ್ಲಿ ಹೋಗ್ಬೇಡ. ಯಾಕಪ್ಪ? ಅಲ್ಲ ಮಗಳ, ದವಾಖಾನಿಗೆ ಅಂತ ಹೇಳಿ ನಿಮ್ಮ ತಮ್ಮ ನೋಡಕ ಇಲ್ಲಿ ಮಠ ಬಂದಿ, ನೀ ಹಂಗ ಹೋಗೋದು ಬೇಡ, ಅವ್ನು ನೋಡಿ ಮಾತಾಡ್ಸ್ಕೊಂಡು ಹೋಗುವಂತೆ. ನಿಂದ್ರಿ ಇಲ್ಲಿ. ರೀ ನಿಮಗೇನು ಬುದ್ಧಿದ ಐತಿಲ್ಲೋ? ನೀ ಬಾಯಿ ಮುಚ್ಕೊಂಡು ನಿಂದ್ರ ಮಂಜವ್ವ, ಇಲ್ಲ ಅಂದ್ರೆ ದವಾಖಾನಿ ಅಂತ ನೋಡ್ದನ ಒಂದು ಕೊಡ್ಬೇಕಾಗಿತ್ತು ನೋಡಿ ನೀನು. ಅಯ್ಯೋ, ನನ್ನ ಟೆನ್ಷನ್ ನನಗಾಗೈತಿ. ಈಗ ಏನಾರ ಡಾಕ್ಟರ್ ಮುಂದದು ಹಿಂಗೆ ಶಾಗಿ ಪೈಸದಿಂದ ಆಗೈತೆ ಅಂತ ಹೇಳ್ತಾ ಅಂತೇಳಿ ನಾ ಟೆನ್ಷನ್ ಮಾಡ್ಕೊಂಡ್ರೆ ಇವ್ರೊಬ್ರು ಈಗ ಇಲ್ಲಿ ಇರಲಿ ಅನ್ನಕತ್ತಾರ. ಏನು ಹೇಳೋದು ರೀ? ಏನು ಮಾಡ್ತಿದ್ರಿ ನೀವೆಲ್ಲರೂ ಇಲ್ಲಿ? ಡಾಕ್ಟ್ರೇ ನನ್ನ ಮಗನಿಗೆ ಏನಾಗೈತ್ರಿ? ಹೆಂಗದನ್ರಿ ಅವ? ಆರಾಮದನ್ರಿ? ಮಾತಾಡಕತ್ತನ್ರಿ? ನಾವು ನೋಡ್ಬೋದ್ರಿ? ಇದನ್ನೇನು ಹಾಸ್ಪಿಟಲ್ ಮಾಡಿದ್ರು ಏನು ನಿಮ್ಮ ಮನೆ ಮಾಡಿದ್ರು? ಇಲ್ಲಿ ಪೇಷಂಟ್ಗಳು ಇರ್ತಾವೆ, ಅವರಿಗೆ ಡಿಸ್ಟರ್ಬ್ ಆಕೈತೆ ಅಂತ ಗೊತ್ತಾಗಲ್ಲ ನಿಮಗೆ? ಹಂಗೆ ಜಗಳ ಆಡಕತ್ತಾರಲ್ಲ, ನೀವು ಜಗಳ ಆಡೋದಾರ ನಿಮ್ಮ ಮನೆಗೆ ಹೋಗಿ ಜಗಳ ಆಡ್ರಿ. ಅಯ್ಯೋ ಕ್ಷಮಿಸ್ಬಿಡ್ರಿ ಡಾಕ್ಟ್ರ್, ನಮ್ಮನ್ನ ಇನ್ನೊಮ್ಮೆ ಹಂಗೆ ಮಾಡೋದಿಲ್ರಿ. ಈಗ ನಮ್ಮ ಮಗ ಹೆಂಗದನ್ರಿ? ಈಗ ಅವ್ನು ಮಾತಾಡಕತ್ತಾನೇನ್ರಿ? ಇಲ್ಲ, ಅವನಿಗೆ ಭಾಳ ಸೀರಿಯಸ್ ಐತಿ. ಅಯ್ಯೋ ಡಾಕ್ಟ್ರೇ, ನೀವ ಹಿಂಗಂದ್ರೆ ಹೆಂಗ್ರಿ? ಏನಾಗೈತ್ರಿ ನನ್ನ ಮಗಗೆ? ಅಲ್ರಿ, ಅವನಿಗೆ ಫುಡ್ ಪಾಯ್ಸನ್ ಆಗಿದೆ. ಏನು ತಿಂದಾವ ಮನೆಯೊಳಗೆ? ಏ ಸುಂದ್ರಿ, ಮುಚ್ಚ ಬಾಯ್. ಏನು ತಿಂದಿಲ್ರಿ ಅಮ್ಮ, ಏನು ತಿಂದಿಲ್ಲ. ಅವ್ಗೆ ಹೆಂಗೆ ಆಕೈತಿ? ಏನು ತಿಂದಿಲ್ಲ ಅಂತಂದ್ರೆ ಫುಡ್ ಪಾಯ್ಸನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ ಏನೋ ತಿಂದಾನ, ಅದಕ್ಕೆ ಅವನಿಗೆ ಹಿಂಗಾಗೈತಿ. ಅದಕ್ಕೆ ಅವ ಬ್ಲಡ್ ವಾಮಿಂಟನ್ನು ಮಾಡ್ಕೊಂಡಾನ. ಹೌದ್ರಿ ಡಾಕ್ಟ್ರ್, ಅವ ಶಾವಿಗೆ ಪಾಯಸ ತಿಂದಾದ್ಮೇಲೆ ಹೊಟ್ಟು ಅಂತ ಹೇಳಿ ಬಿದುಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ನಮಗೆ ಇವು ಏನಾಯ್ತು ಅಂತೇಳಿ ನಾವು ಟೆನ್ಷನ್ ಮಾಡ್ಕೊಂಡಿದ್ದು ರೀ. ಆದ್ರೆ ಅವು ಆಮೇಲೆ ರಕ್ತದ ವಾಂತಿ ಮಾಡ್ಕೊಳಕತ್ರಿ, ನಮಗೆ ಭಾಳ ಹೆದರಿಕೆ ಬರಾಕತ್ರಿ. ಹೌದೇನ್ರಿ? ಹಂಗಂದ್ರೆ ಆ ಶಾವಿಗೆ ಪಾಯಸದಾಗ ಏನೋ ಮಿಕ್ಸ್ ಆಗಿರಬೇಕು, ಅದಕ್ಕೆ ಅವನಿಗೆ ಫುಡ್ ಪಾಯ್ಸನ್ ಆಗೈತಿ. ಈಗ ನನ್ನ ಮಗ ಹೆಂಗದನ್ರಿ? ನೋಡ್ರಿ, ಈಗ ನಾವು ಅವನ ಬಗ್ಗೆ ಏನು ಹೇಳೋಕ್ಕಾಗೋದಿಲ್ಲ, ಕಾಯ್ಬೇಕು. ಅಯ್ಯೋ ಡಾಕ್ಟ್ರೆ, ಹಿಂಗೆಲ್ಲ ಅನ್ಬೇಡ್ರಿ ನೀವು. ನಾವು ನಿಮ್ಮನ್ನ ನಂಬ್ಕೊಂಡ ಬಂದೇವಿ, ಹಿಂಗೆಲ್ಲ ಅನ್ಬೇಡ್ರಿ. ನನ್ನ ಮಗನ ಉಳಿಸ್ಕೊಡ್ರಿ, ಅವನ ಹೆಂಗಾರ ಮಾಡೇ ಬದುಕಿಸ್ಕೊಡ್ರಿ. ನಾವು ನಿಮ್ಮನ್ನ ನಂಬ್ಕೊಂಡ ಬಂದೇವಿ, ನೀವು ಹಿಂಗೆಲ್ಲ ಅಂದ್ಬಿಟ್ರೆ ನಾವೆಲ್ಲ ಹೋಗೋದ್ರಿ ಡಾಕ್ಟ್ರ? ನಾವೆಲ್ಲ ಹೋಗೋದ್ರಿ? ನಿಮ್ಮ ಕಾಲು ಬೀಳ್ತಾನ್ರಿ, ನನ್ನ ಮಗನ ಬದುಕಿಸ್ಕೊಡ್ರಿ. ಹೇಳಮ್ಮ, ಹೇಳು. ನೋಡಮ್ಮ, ನಮ್ಮ ಪ್ರಯತ್ನ ಅಂತೂ ನಾವು ಮಾಡಾಕತ್ತೀವಿ, ಮಾಡೇ ಮಾಡ್ತೀವಿ. ಆದ್ರೆ ಮುಂದಿಂದ ದೇವ್ರ ಮೇಲೆ ಬಿಟ್ಟಿದ್ದು. ಡಾಕ್ಟ್ರಿ, ಹಂಗೆ ಅನ್ಬೇಡ್ರಿ, ನನ್ನ ಮಗನ ಬದುಕಿಸ್ಕೊಡ್ರಿ. ನಾವು ಏನು ಮಾಡಕ್ಕೆ ಬರೋದಿಲ್ಲ ರೀ, ನಮ್ಮ ಪ್ರಯತ್ನ ನಾವು ಮಾಡಾಕತ್ತೀವಿ. ನಮ್ಮ ಪ್ರಯತ್ನ ಮಾಡಕ್ಕಾರ ಬಿಡ್ರಿ ನೀವು. ಹಿಂಗೆ ನೀವು ಇಲ್ಲಿ ಹಾಸ್ಪಿಟ್ಲ್ ಒಳಗೆ ಬಂದ ಹಿಂಗೆ ಜಗಳ ಆಡ್ಕೊತ ಕುಂತ್ರೆ ಪೇಷಂಟ್ಗಳಿಗೆಲ್ಲ ಡಿಸ್ಟರ್ಬ್ ಆಕೈತಿ ಅಲ್ಲಿ. ಆಯ್ತು ರೀ, ನಮ್ಮನ್ನ ಕ್ಷಮಿಸ್ಬಿಡ್ರಿ. ಡಾಕ್ಟ್ರೆ, ನಾನು ನನ್ನ ಮಗನ ನೋಡ್ಬೋದ್ರಿ? ನೀವೇನು ರೀ ಹಿಂಗೆ ಕೇಳಾಕತ್ತೀರಿ? ನಾವಲ್ಲೇ ಇನ್ನೂ ನಮ್ದು ಟ್ರೀಟ್ಮೆಂಟ್ ನಡೆಸಿದ್ದೀವಿ. ಒಂದು ಸ್ವಲ್ಪ ಜಗಳ ಆಡಿದ್ಬಿಟ್ಟ, ಬಾಯ್ ಮಾಡಿದ್ಬಿಟ್ಟ ಸುಮ್ಮನೆ ನಿಂದಿರಿ. ನೀವೆಲ್ಲರೂ ಮನೆಗೆ ಹೋಗ್ರಿ, ಪೇಷಂಟ್ ಜೊತೆ ಯಾರೋ ಒಬ್ರಿದ್ರೆ ಸಾಕು. ಆಯ್ತು ರೀ ಡಾಕ್ಟ್ರಿ, ನಮಗೆ ನಮ್ಮ ಕೆಲಸ ಮಾಡಕ್ಕೆ ಬಿಡ್ರಿ. ಒಂದು ಸ್ವಲ್ಪ ನೀವ ಹಿಂಗೆ ಬಾಯ್ ಮಾಡಕ್ಕೆ ಹೋಗ್ಬೇಡ್ರಿ. ಕೇಳಿದನ ಮಂಜವ್ವ? ಈಗ ಸಮಾಧಾನ ಆಯ್ತು ನಿನಗೆ? ಏನ್ರಿ ನನ್ನ ಮಗ ಹಿಂಗಾಗ್ಬಿಡ್ತು? ಎಲ್ಲ ನಿನ್ನಿಂದನ ಮಂಜವ್ವ. ಹೇಳು, ಆ ಪಾಯಸದೊಳಗೆ ಏನು ಹಾಕಿದ್ದಿ? ಅಯ್ಯೋ ದೇವ್ರಿ, ಇವ್ರೇ ನನ್ನ ಮೇಲೆ ಬರಾಕತ್ರಲ್ಲ. ಏನ್ರಿ ನೀವು? ಆ ಪಾಯಸದೊಳಗೆ ನಾ ಏನು ಹಾಕ್ಲಿ? ಏನು ಹಾಕಕ್ಕೆ ಸಾಧ್ಯ ಆಕೈತಿ? ನಮ್ಮ ಮನೆಯವ್ರ ನಾವೆಲ್ಲರೂ ತಿನ್ಬೇಕಾದ್ರೆ ನಾ ಪಾಯಸದಾಗ ಏನು ಹಾಕ್ಲ್ರಿ? ಆ ಪಾಯಸ ನೀನು ಸುಂದ್ರಿ ಕೊಟ್ಟಿದ್ದಿ.
ಹಂಗಂದ್ರೆ ಸುಂದ್ರಿಗೆ ಏನಾರ ಆಗ್ಲಿ ಅಂತ ಹೇಳಿ ಅದ್ರಾಗ ಏನಾರ ಹಾಕಿರ್ಬೇಕು. ಅದೇನಾಗೈತಿ ಅದನ್ನ ಅಮೋಕ್ ತಿಂದ್ಬಿಟ್ಟಾನು, ಅಮೋಗಕ್ಕೈತಿ. ಹೌದಿಲ್ಲೋ? ಇದು ನಿಜ ಇಲ್ಲೋ? ರೀ ಏನ್ರಿ ಏನು ಮಾತಾಡ್ತಿದ್ದೀರಿ ನೀವು? ಹಾಂ ನಾನು ನಾನು ಅದ್ರಾಗ ಏನೋ ಹಾಕಿದ್ದಾನಂತ ಹೇಳಿ ನನ್ನ ಮೇಲೆ ಅನುಮಾನ ಪಡಕತ್ತೀರಿ? ಅಯ್ಯೋ ಇಲ್ರಿ, ಹಂಗೆಲ್ಲ ನೀವು ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ. ನಾ ಅಂತ ಕೆಟ್ಟ ಹೆಂಗ್ಸಲ್ರಿ, ನಾನು ಅಂತ ಕೆಟ್ಟ ಹೆಂಗ್ಸಲ್ಲ. ಗೊತ್ತೈತಿ ಮಂಜವ್ವ, ಗೊತ್ತೈತಿ. ನಿನ್ನ ಬಾಯಿ ಹೆಂಗೆ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಹಂಗೆ ಬಿಡಿಸ್ತೇನೆ. ಏನ್ರಿ ನಿಮ್ಮ ಮಾತಿನ ಅರ್ಥ ಏನು? ಹಿಂಗಂದ್ರೆ ಹೆಂಗ್ರಿ? ರೀ ಹಿಂಗೆಲ್ಲ ಮಾಡಬೇಡ್ರಿ. ನಿನಗೆ ಈಗೇನು ಹೇಳೋದಿಲ್ಲ, ಮನೆಗೆ ನಡಿ, ಆಮೇಲೆ ಐತಿ. ಅಯ್ಯೋ ದೇವ್ರಿ, ಏನೋ ಮಾಡಕ್ಕೆ ಹೋಗಿ ಏನೋ ಆಯ್ತಲ್ಲ. ಏನು ಮಾಡೋದಿನ್ನ, ಏನು ಮಾಡೋದು? ನೋಡಮ್ಮ, ಇವಂದ ಬ್ಲಡ್ ಭಾಳ ಹೋದಂಗೆ ಅನ್ಸಕತ್ತೈತಿ. ಅದನ್ನ ಬಾಯೆಲ್ಲ ಕ್ಲೀನ್ ಮಾಡಿ ಫಸ್ಟ್. ಹಾಂ ರೀ ಡಾಕ್ಟ್ರೇ. ಭಾಳ ವೀಕ್ ಆಗಿದ್ದಾನೆ ಹುಡುಗ. ಹೌದ್ರಿ ಡಾಕ್ಟ್ರೇ, ಭಾಳ ಬ್ಲಡ್ ಹೋಗೈತಿ ಪಾಪ ಹುಡುಗಂದು. ಇವು ಬದುಕೋದು ಭಾಳ ಕಷ್ಟ ಐತಿ. ಆ ವಿಷಯ ಇವಂಗ ಮೈಯೆಲ್ಲ ಹರಡಿಬಿಟ್ಟೈತಿ. ಅಯ್ಯೋ ಡಾಕ್ಟ್ರೇ, ಹೌದಾ? ಪಾಪ ಇನ್ನೂ ಸಣ್ಣ ಹುಡುಗ್ರಿ. ಇವಂಗ ಬ್ಲಡ್ ಏನೋ ಭಾಳ ಕಡಿಮೆ ಆಗೈತಿ. ಫಸ್ಟ್ ಬ್ಲಡ್ ಅರೇಂಜ್ ಮಾಡಕ್ಕೆ ಹೇಳ್ರಿ. ಹಾಂ ಆಯ್ತು ರೀ ಡಾಕ್ಟ್ರೇ, ಈಗ ಹೇಳ್ತೇನೆ ರೀ. ಓ ನೆಗೆಟಿವ್ ನೋಡ್ರಿ, ಇವಂದ ಓ ನೆಗೆಟಿವ್ ಬ್ಲಡ್ ಗ್ರೂಪ. ಜಲ್ದಿ ಅರೇಂಜ್ ಮಾಡಿರಿ ಅದನ್ನು. ಹಾಂ ರೀ ಡಾಕ್ಟ್ರೇ, ಈಗ ಹೋಗಿ ಕೇಳಿ ತೊಗೊಂಡು ಬರ್ತೀನಿ ರೀ. ಹಾಂ, ಫಾಸ್ಟ್. ಇವನ ಪರಿಸ್ಥಿತಿ ನೋಡಿದ್ರೆ ಇವು ಬದುಕುಳಿಯೋದು ಭಾಳ ಕಷ್ಟ ಐತಿ. ಯಾವುದಕ್ಕೂ ರೆಸ್ಪಾನ್ಸ್ ಮಾಡಕತ್ತಿಲ್ಲ ಇವು. ಡಾಕ್ಟ್ರೇ ಡಾಕ್ಟ್ರೇ ಹಾಂ, ಬ್ಲಡ್ ಇಲ್ರಿ? ಡಾಕ್ಟ್ರೇ, ನಮ್ಮ ಹಾಸ್ಪಿಟಲ್ದಾಗ ಓ ನೆಗೆಟಿವ್ ಬ್ಲಡ್ ಗ್ರೂಪು ಸ್ಟಾಕ್ ಇಲ್ಲ ರೀ. ಮತ್ತು ಬೇರೆ ಕಡೆನೂ ಎಲ್ಲ ಕಡೆ ಕೇಳಿ ನೋಡಿದ್ದು ರೀ. ಆ ಬ್ಲಡ್ ಗ್ರೂಪ ಎಲ್ಲೂ ಸಿಗತ್ತಿಲ್ಲ ರೀ. ಹಿಂಗಂದ್ರೆ ಹೆಂಗ್ರಿ? ಎಲ್ಲ ಬ್ಲಡ್ ಗ್ರೂಪ್ನು ನಾವು ಸ್ಟಾಕ್ ಇಟ್ಕೋಬೇಕು. ಹಿಂಗೆ ಇವಾಗ ಅರ್ಜೆಂಟ್ ಪೇಷಂಟ್ಗಳಿಗೆ ಏನು ಮಾಡೋದು? ಎಲ್ಲಿಂದ ತರಿಸ್ತೀರಿ ನೋಡ್ರಿ, ಕೇಳಿ ನೋಡ್ರಿ ಒಂದೆರಡು ಹಾಸ್ಪಿಟಲ್. ಎಲ್ಲ ಕಡೆ ಕೇಳಿ ನೋಡಿದ್ರಿ ಡಾಕ್ಟ್ರೇ, ಎಲ್ಲೂ ಇಲ್ಲಂತ. ಆಯ್ತು, ಅವ್ರ ಮನೆಯವ್ರಿಗೆ ಹೋಗಿ ಹೇಳ್ರಿ, ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಯಾರ್ದಾರ ಇದ್ರೆ ಅರ್ಜೆಂಟಾಗಿ ಬಾ ಅಂತ ಹೇಳಿ ಹೇಳ್ರಿ. ಹಾಂ ರೀ, ಹೇಳ್ತೀನಿ ರೀ ಇವಾಗ. ನರ್ಸಮ್ಮ, ನನ್ನ ಮಗ ಹೆಂಗದ? ನಾನು ನೋಡ್ಬೋದು ಇವಾಗ? ನೋಡ್ರಿ, ಅವಂಗ ಭಾಳ ಸೀರಿಯಸ್ ಐತಿ. ಮತ್ತು ಅವಂದ ಬ್ಲಡ್ ಅನ್ನು ಭಾಳ ಹೋಗೈತಿ. ವಾಮೆಂಟ್ ಮಾಡ್ಕೊಂಡಾನಲ್ಲ, ಬ್ಲಡ್ ವಾಮೆಂಟ್, ಹಾಗಾಗಿ ಅವಂದ ಬ್ಲಡ್ ಅನ್ನು ಭಾಳ ಹೋಗೈತಿ. ಅದಕ್ಕೆ ನಮ್ಮ ಹಾಸ್ಪಿಟಲ್ದಾಗ ಅವ್ನ ಬ್ಲಡ್ ಗ್ರೂಪ್ ಇರುವಂತಹ ಬ್ಲಡ್ ನಮ್ಮ ಹತ್ರ ಇಲ್ರಿ, ಎಲ್ಲ ಖಾಲಿ ಆಗೈತಿ. ಮತ್ತು ನಾವು ಒಂದೆರಡು ಹಾಸ್ಪಿಟಲ್ ಕಡೆನೂ ಕೇಳಿದ್ವಿ, ಆಮೇಲೆ ಲ್ಯಾಬು ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೇಳಿದ್ವಿ. ಆದ್ರೆ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ನಮಗೆ ಎಲ್ಲೂ ಸಿಗಾಕತ್ತಿಲ್ರಿ. ಅದಕ್ಕೆ ನೋಡ್ರಿ, ಓ ನೆಗೆಟಿವ್ ಬ್ಲಡ್ ಗ್ರೂಪ ಜಲ್ದಿ ಅರೇಂಜ್ ಮಾಡ್ರಿ, ಇಲ್ಲ ಅಂತಂದ್ರೆ ನಿಮ್ಮ ಮಗ ಉಳಿಯೋದು ಚಾನ್ಸ್ ಇಲ್ಲ. ಅಯ್ಯೋ ನರ್ಸಮ್ಮ, ನೀವ ಹಿಂಗಂದ್ರೆ ಹೆಂಗ್ರಿ ಇನ್ನ? ನಾವೇನು ಮಾಡಕ್ಕೆ ಬರೋದಿಲ್ರಿ, ನಮ್ಮ ಪ್ರಯತ್ನ ನಾವು ಮಾಡಕತ್ತೀವಿ. ನಮ್ಮ ಡಾಕ್ಟರ್ನು ಭಾಳ ಪ್ರಯತ್ನ ಮಾಡಕತ್ತಾರ. ಆದರೆ ಏನು ಮಾಡೋದು, ಆ ಬ್ಲಡ್ ಗ್ರೂಪು ಭಾಳ ರೇರ್, ಸಿಗಾಕತ್ತಿಲ್ಲ ಅದಕ್ಕೆ ಆದಷ್ಟು ಜಲ್ದಿ ಅರೇಂಜ್ ಮಾಡ್ರಿ. ನಮ್ಮ ಹತ್ರ ಟೈಮ್ ಇಲ್ರಿ, ಜಲ್ದಿ ಅರೇಂಜ್ ಮಾಡ್ರಿ ಸ್ವಲ್ಪ. ಅಲ್ರಿ ನರ್ಸಮ್ಮ, ನೀವು ಹಿಂಗಂದ್ರೆ ಹೆಂಗ್ರಿ? ಇಷ್ಟು ದೊಡ್ಡ ದವಾಖಾನೆ ಇಟ್ಕೊಂಡು ನಿಮ್ಮ ಹತ್ರ ಬ್ಲಡ್ ಇಲ್ಲಂದ್ರೆ ಹೆಂಗೆ? ನಿಮ್ಗೆ ಸಿಗಾಕತ್ತಿಲ್ಲ ಅಂದ್ರೆ ಇನ್ನು ನಮಗೆ ಯಾರು ಕೊಡ್ತಾರೆ ರೀ? ನಮಗೆ ಯಾರು ಕೊಡ್ತಾರೆ ಹೇಳ್ರಿ ನೀವು? ನೋಡ್ರಿ, ನಮಗೆ ಏನು ಮಾಡಕ್ಕೆ ಬರೋದಿಲ್ಲ. ನಮ್ಮ ಪ್ರಯತ್ನ ಅಂತೇಳಿ ನಾವು ಮಾಡಕತ್ತೀವಿ. ನೀವಂತೂ ಒಂದು ಸ್ವಲ್ಪ ಪ್ರಯತ್ನ ಬೇಕು. ನಮ್ಮ ಡಾಕ್ಟ್ರನ್ನೂ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಅವರು ಎಲ್ಲ ಕಡೆ ಕೇಳಿ ನೋಡಿದ್ರು. ನಾವು ಕೇಳಕತ್ತೀವಿ, ಇನ್ನು ನೀವು ಕೇಳ್ರಿ. ನಿಮ್ದು ರಿಲೇಷನ್ದಾಗ ಯಾವ್ದಾದ್ರ ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ರೆ ಹೇಳ್ರಿ. ಯಾವ ಬ್ಲಡ್ ಗ್ರೂಪ್ ಅಂದ್ರಿ? ಓ ನೆಗೆಟಿವ್. ಓ ನೆಗೆಟಿವ್ ರೀ, ನಂದು ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅನ್ನ ರೀ, ನಂದು ತಗೋರಿ. ಸುಂದ್ರಿ, ಏನು ಹೇಳತ್ತಿ? ನಿಂದ ಓ ನೆಗೆಟಿವ್ ಬ್ಲಡ್ ಗ್ರೂಪ? ಹೌದು ಸುಂದ್ರಿ. ಹಾಂ, ಚಲೋ ಆಯ್ತು. ನರ್ಸಮ್ಮ, ಕರ್ಕೊಂಡು ಹೋಗ್ರಿ ಒಳಗೆ ಈಗಿದ ಬ್ಲಡ್ ನನ್ನ ಮಗಗೆ ಹಾಕ್ರಿ. ಏ ಮಂಜು, ಬಾಯ್ ಮುಸ್ತೀನೋ ಸ್ವಲ್ಪ? ರೀ, ಯಾಕ್ರಿ, ಏನಾಯ್ತ್ರಿ? ನೋಡಮ್ಮ, ನೀ ಇನ್ನೂ ಸಣ್ಣ ಹುಡುಗಿ ಅದಿ, ನಿನ್ನ ಬ್ಲಡ್ ಹಂಗೆಲ್ಲ ಕೊಡಕ್ಕೆ ಬರಲ್ಲ. ಯಾಕಂತಂದ್ರೆ ಆಮೇಲೆ ನಿನಗೆ ಪ್ರಾಬ್ಲಮ್ ಆಕೈತಿ. ಅಯ್ಯೋ ನರ್ಸಮ್ಮ, ಏನು ಪ್ರಾಬ್ಲಮ್ ಆಗೋದಿಲ್ರಿ. ಪ್ರಾಬ್ಲಮ್ ಆದ್ರೂ ಅದನ್ನು ನಾವು ಏನು ನೋಡ್ಕೋತೀವಿ. ಈಗ ನೀವು ಹೋಗ್ರಿ, ಕರ್ಕೊಂಡು ಹೋಗ್ರಿ ಈಗಿನ. ಅಯ್ಯೋ ಹಂಗಲ್ಲಮ್ಮ, ಯಾರ ದೊಡ್ಡವರಿದ್ದಿದ್ರೆ ನಡೀತಿತ್ತು. ದೊಡ್ಡವ್ರದ ನಾವು ಬ್ಲಡ್ ಕೊಡ್ತಿದ್ವಿ. ಆದರೆ ಇದು ಸಣ್ಣ ಹುಡುಗಿ ಐತಿ. ಈ ಸಣ್ಣ ಹುಡುಗಿದ ಬ್ಲಡ್ ತಗೊಂಡ್ರೆ ಆಮೇಲೆ ಆಕಿಗೆ ಪ್ರಾಬ್ಲಮ್ ಆಕೈತಿ. ಪರವಾಗಿಲ್ರಿ, ನನ್ನ ತಮ್ಮನ ಸಲುವಾಗ ಎಂತಾದ ನನಗೆ ತೊಂದರೆ ಆದ್ರೂ ನಾನು ಅನುಭವಿಸ್ತೀನಿ ರೀ. ಆದರೆ ನಮ್ಮ ತಮ್ಮ ಆರಾಮಾಗ್ಬೇಕ್ರಿ, ಅಷ್ಟೇ ರೀ. ಸುಂದ್ರಿ, ಬೇಡ ಸುಮ್ಮನಿರು, ನಿನಗೆ ಗೊತ್ತಾಗೋದಿಲ್ಲ. ರೀ, ನೀವು ಸುಮ್ಮನೆ ರೀ. ಆಕೆ ನಾ ಬ್ಲಡ್ ಕೊಡ್ತಾನಂತ ಅನ್ಬೇಕಾದ್ರೆ ನಿಮ್ದೇನಿಲ್ಲ? ನಿಮ್ಮ ಮಗನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಇಲ್ಲೇನ್ರಿ? ನೋಡ್ ಮಂಜವ್ವ, ಇಬ್ರು ನನ್ನ ಮಕ್ಳ ಪ್ರೀತಿ ಇಬ್ರ ಮೇಲೂ ಅಷ್ಟೇ ಐತಿ. ಹಂಗಂತೇಳಿ ಈಗ ಒಬ್ಬರಿಗೆ ತೊಂದರೆ ಆಗೈತಿ ಅಂತಂದ್ರಾಗ ಇನ್ನೊಬ್ಬರಿಗೂ ತೊಂದರೆ ಆಗಕ್ಕೆ ಬಿಡ್ಬೇಕಿನ್ನ? ಆಕೆಗೆ ಏನು ತೊಂದರೆ ಆಗೋದಿಲ್ರಿ. ಆಕೆ ಈಗ ಗಟ್ಟಿಮುಟ್ಟದ ತಗೋರಿಕೆ ಏನು ತೊಂದರೆ ಆಗೋದಿಲ್ಲ. ಹೌದಪ್ಪ, ನಂಗೆ ಏನೂ ಆಗೋದಿಲ್ಲ, ನಾ ಆರಾಮನೇ ಅದೀನಿ. ಅವಾಗ ಬ್ಲಡ್ ಕೊಟ್ಟರೆ ನಂಗೆ ಏನು ಆಗೋದಿಲ್ಲಪ್ಪ, ನಡೀತೈತಿ. ನೋಡ್ರಿ, ಇದು ಹಾಸ್ಪಿಟಲ್ ಐತಿ, ಇಲ್ಲಿ ಪೇಷಂಟ್ಗಳು ಜಾಸ್ತಿ ಇರ್ತಾವೆ. ನೀವು ಈ ರೀತಿ ಜಗಳ ಆಡಕತ್ರ ಅವ್ರಿಗೆಲ್ಲ ಡಿಸ್ಟರ್ಬ್ ಆಕೈತಿ. ಡಾಕ್ಟರ್ ಬಂದ ನಿಮ್ಮ ಅಷ್ಟನ್ನು ಹೊರಗೆ ಹಾಕ್ತಾರೆ. ನೋಡ್ರಿ, ಏನು ಮಾಡ್ತಾರೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಂಡು ಹೇಳ್ರಿ. ತೊಂದರೆ ಅಂದ್ರೆ ಏನು ಹಂಗೆ ತೊಂದರೆ ಏನು ಆಗಂಗಿಲ್ಲ. ಆದ್ರೆ ಆಕಿ ಸಣ್ಣ ಹುಡುಗಿ ಅದಳಲ್ಲ, ಬ್ಲಡ್ ಕೊಡೋದ್ರಿಂದ ಆಕಿ ಒಂದು ಸ್ವಲ್ಪ ವೀಕ್ ಆಗ್ತಾಳಷ್ಟೆ. ಆಮೇಲೆ ಆಕಿ ರಿಕವರಿ ಆಗ್ಬೇಕಂತಂದ್ರೆ 1 ತಿಂಗಳು ತೊಗೋಬಹುದು, 2 ತಿಂಗಳು ತೊಗೋಬಹುದು. ಆದರೆ ಅಂಥ ಪ್ರಾಬ್ಲಮ್ ಏನು ಆಗಂಗಿಲ್ಲ. ಮನೆಗೆ ಇನ್ನೂ ಯಾರು ಬಂದೇನೇ ಇಲ್ಲ. ಅನ್ನಾಗಿನ್ನ ಆರಾಮಾಗೈತೆ ಇಲ್ಲೋ, ಪಾಪ ಏನಾಗೈತೆ ಏನೋ. ನನಗೆ ನೋಡಿದ್ರೆ ಸುಂದರಿ ಅಕ್ಕ ಅವ್ರ ಮನ್ಯಾಗ ಕುಂದ್ರಿಸಿಗಿದ್ದಾಳೆ. ನನಗೆ ಅವ್ರ ಮನ್ಯಾಗ ಕುಂದ್ರಕ್ಕಾಗತ್ತಿರ್ಕಿಲ್ಲ. ಅದಕ್ಕೆ ನಾನು ನಮ್ಮ ಮನೆಗೆ ಬಂದ್ಬಿಟ್ನಿ. ಇನ್ನು ಯಾರು ಬಂದೇನೇ ಇಲ್ಲ. ಏನು ಮಾಡಲಿ ನಾವು ಒಬ್ಬಾಕಿನ? ದವಾಖಾನಿಗೆ ಹೋಗ್ಬೇಕಂದ್ರೆ ದವಾಖಾನೆ ಎಲ್ಲೈತೆ ಅನ್ನೋದು ನನಗೆ ಗೊತ್ತಿಲ್ಲ. ಏನು ಮಾಡೋದಿನ್ನು? ಮೊದಲ ಕತ್ಲಾಗೈತಿ, ನನಗೆ ನೋಡಿರ ಅಂಜಿಗೆ ಬರಾಕತ್ತೈತಿ. ಏನು ಮಾಡಿನ?
ಫೋನರ ಮಾಡ್ಬೇಕಂದ್ರ ಫೋನು ತಗೊಂಡು ಹೋಗ್ಬಿಟ್ಟಾರ. ಸುಂದರಿ ಅಕ್ಕನ ಕಳಿಸ್ಬಾರ್ದಾಗಿತ್ನ, ಈಗ ಆಕಿನ ಕಳಿಸ್ಬಿಟ್ಟಿನಿ. ನನಗೆ ನೋಡ್ರೆ ಹೆದರಿಕೆ ಬರಾಗತ್ತೈತಿ. ಏನ್ ಮಾಡ್ಲಿ ನಾ? ಹೆಂಗ್ ಹೋಗ್ಲಿ ದವಾಖಾನಿಗೆ? ಹೆಂಗ್ ಮಾತಾಡ್ಸ್ಲಿ ಅಮ್ಮೋಗಣ್ಣನ? ಏನಾಗೈತೆ ಏನೋ ಪಾಪ. ದೇವ್ರಿ, ನಮ್ಮನ್ನಾಗ ಏನು ಆಗ್ಬಾರ್ದು. ಅವಾಗ ಆರಾಮಾಗುವಂಗ್ ಮಾಡಪ್ಪ ದೇವ್ರಿ, ಆರಾಮಾಗುವಂಗ್ ಮಾಡಪ್ಪ. ಪಾಪ ಅವ ಆರಾಮನ ಇದ್ದ, ಶಾವಿಗೆ ಪಾಯಸ ತಿನ್ನಾನ ಹಿಂಗ